ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ನಿರ್ಮಾಣ್ 2K26 ತಾಂತ್ರಿಕ ಸಾಂಸ್ಕೃತಿಕ ಉತ್ಸವ 2026ರ ಅಂಗವಾಗಿ ಮೇ 22ರಂದು ಸಂಜೆ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಂದ ವಿವಿಧ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ನಿರ್ಮಾಣ್ 2K26 ತಾಂತ್ರಿಕ ಸಾಂಸ್ಕೃತಿಕ ಉತ್ಸವ 2026ರ ಅಂಗವಾಗಿ ಶುಕ್ರವಾರ ದಿನಾಂಕ 22ನೇ ಮೇ 2026ರಂದು ಸಂಜೆ 6 ಗಂಟೆಯಿಂದ 7:30 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಂಜೆ 7:45ರಿಂದ 8 ಗಂಟೆಯವರೆಗೆ ಪ್ರಾಧ್ಯಾಪಕರು ಮತ್ತು ಸಿಬ್ಬಂದಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಇನ್ನು ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೆ ಸೆಲೆಬ್ರಿಟಿ ಇವೆಂಟ್ ಜರುಗಿತು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ ಎಸ್ ಮಂಠಾಳೆ, ಡಾಕ್ಟರ್ ರಜನೀಶ್ ಎಸ್ ವಾಲಿ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ ಆರ್ ಹರ್ವಾಳ್, ಸಾಯಿನಾಥ್ ಎನ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ ಎಸ್ ಮರಗೋಳ್, ಡಾಕ್ಟರ್ ಕಿರಣ್ ಎ ದೇಶ್ಮುಖ್, ನಾಗಣ್ಣ ಎಸ್ ಘಂಟಿ, ನಿಶಾಂತ್ ಜಿ ಏಲಿ, ಪ್ರಾಂಶುಪಾಲರಾದ ಡಾಕ್ಟರ್ SR ಪಾಟೀಲ್, ಅಕಾಡೆಮಿಕ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ SR ಹೊಟ್ಟಿ, ಅಡ್ಮಿನಿಸ್ಟ್ರೇಟಿವ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಭಾರತಿ ಹರ್ಸೂರ್, ಕನ್ವೀನರ್ ಪ್ರೊಫೆಸರ್ ಜಯಪ್ರಕಾಶ್ ಎಕೆ, ಕೋಆರ್ಡಿನೇಟರ್ಸ್ ಪ್ರೊಫೆಸರ್ ಶಿವರಾಜ್ ಕೆ ಇಂಗನ್ಕಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬಿಜಾಪುರ್, ಡಾಕ್ಟರ್ ಸುಜಾತಾ ಡಿ ಪಾಟೀಲ್, ಡಾಕ್ಟರ್ ಸೌಮ್ಯ ಪೆದ್ದಿ, ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ, ಪ್ರೊಫೆಸರ್ ಅಶ್ವಿನಿ ಹತ್ತಿ, ಟೆಕ್ನೋವಿಷನ್ ಕೋಆರ್ಡಿನೇಟರ್ಸ್ ಡಾಕ್ಟರ್ ಪವನ್ ರಂಗದಾಳ್, ಡಾಕ್ಟರ್ ರಾಕೇಶ್ ಒಡೇರ್, ಸ್ಟೂಡೆಂಟ್ ಕೋಆರ್ಡಿನೇಟರ್ ತಿಪ್ಪಣ್ಣ ನಾಟಿಕಾರ್, ಪ್ರೀತಿ ಮೆಹ್ತಾ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿರ್ಮಾಣ್ 2026 ನ ವಿದ್ಯಾರ್ಥಿಗಳ ಕಲ್ಚರಲ್ ಫೆಸ್ಟ್ ನಮ್ಮ ಮಹಾವಿದ್ಯಾಲಯದಲ್ಲಿ ನಡೀತಾ ಇದೆ. ಮೊದಲನೇ ದಿನದ ಸಾಯಂಕಾಲ ಕಲ್ಚರಲ್ ಫೆಸ್ಟ್ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಮಕ್ಕಳೆಲ್ಲರೂ ಭಾಳ ಎಂಜಾಯ್ ಮಾಡ್ಲಿಕ್ಕತ್ತಾರ. ಮೊದಲೆಲ್ಲ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳೇ ಬೇಕಾದಷ್ಟು ಪರ್ಫಾರ್ಮೆನ್ಸ್ ಕೊಟ್ಟರು. ಈಗ ಬೆಂಗಳೂರಿನ ತಂಡ ಬೀಟ್ ಗುರು ಅವರು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಭಾಳ ಮಜಾ ಮಾಡ್ಲಿಕ್ಕತ್ತೀವಿ. ಎಲ್ಲರ ಪರವಾಗಿ ಬೀಟ್ ಗುರು ಅವರಿಗೆ ಕೂಡ ಧನ್ಯವಾದಗಳು. ನಮ್ಮ ಮಹಾವಿದ್ಯಾಲಯದ ಕಲಾಕೃತಿ ತಂಡ, ವಿದ್ಯಾರ್ಥಿಗಳ ತಂಡಕ್ಕೂ ಕೂಡ ಹಾರ್ದಿಕ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಮ್ಮಲ್ಲಿ ನಿರ್ಮಾಣ್ 2026 ಇನಾಗ್ರೇಷನ್ ಇತ್ತು. ಬೆಳಗ್ಗೆ ಇನಾಗ್ರೇಷನ್ ಮುಗೀತು. ಈಗ ನಮ್ಮಲ್ಲಿ DJ ಬೀಟ್ ಗುರುವಿಂದ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯಾರ್ಥಿನಿಯರು ಬಹಳಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಿರ್ಮಾಣ್ 2026 ಥ್ಯಾಂಕ್ ಯು. ನಿರ್ಮಾಣ್ 2026 performance very good. All dancer good. Thank you. Good evening to everyone. In our PD Engineering College, we organized Techno Fest for the final year students of all the branches, and very grand success. We are organized this one for the purpose of to demonstrate all the students of their final year projects, and they enjoy themselves as their future maybe depend upon these projects. And our college is one of the very oldest, as well as they are introducing all the new courses, and we are thankful to our management and all the faculty members, principal, DS students, staffs, and we have all the facilities. Please
come to our college, take your admissions and be one of the successful human being as well as an employer. Nirman 2026 is amazing. We all are enjoying it. And I am Neha from CSD department. PDA college is rocking and all students are enjoying the event. PDA is the best college. We all are enjoying and dancing and singing and taking lots of selfies. HKI ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ಟೆಕ್ನೋ ಕಲ್ಚರಲ್ ಫೆಸ್ಟ್ ನಿರ್ಮಾಣ್ 2K26 ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಎಥ್ನಿಕ್ ವಾಕ್, ಮಿನಿ ಡಿಜೆ, ಆಟೋ ಎಕ್ಸ್ಪೋ, ನಾಸಿಕ್ ಢೋಲ್, ಬ್ಯಾಂಜೋ, ರ್ಯಾಂಪ್ ವಾಕ್ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. HKI ಸಂಸ್ಥೆಯ PDA ಇಂಜಿನಿಯರಿಂಗ್ ಕಾಲೇಜಿನ ನಿರ್ಮಾಣ್ 2K26 ಟೆಕ್ನೋ ಕಲ್ಚರಲ್ ಫೆಸ್ಟ್ 2026ರ ಅಂಗವಾಗಿ ದಿನಾಂಕ 23ನೇ ಮೇ 2026ರಂದು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಎಥ್ನಿಕ್ ವಾಕ್ ಮತ್ತು ಮಿನಿ ಡಿಜೆ ಕಾರ್ಯಕ್ರಮ ಜರುಗಿತು. 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಆಟೋ ಎಕ್ಸ್ಪೋ ಜರುಗಿತು. ಮಧ್ಯಾಹ್ನ 12 ಗಂಟೆಯಿಂದ 3:30 ಗಂಟೆಯವರೆಗೆ ಬ್ಯಾಂಜೋ ಮತ್ತು ನಾಸಿಕ್ ಢೋಲ್ ಪ್ರಸ್ತುತಪಡಿಸಲಾಯಿತು. ಸಂಜೆ 6 ಗಂಟೆಯಿಂದ 7 ಗಂಟೆಯವರೆಗೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಸಂಜೆ 7 ಗಂಟೆಯಿಂದ ರಾತ್ರಿ 8:15ರವರೆಗೆ ರ್ಯಾಂಪ್ ವಾಕ್ ಮತ್ತು 8:15ರಿಂದ ರಾತ್ರಿ 10 ಗಂಟೆಯವರೆಗೆ ಡಿಜೆ ಕಾರ್ಯಕ್ರಮ ಜರುಗಿತು. ಎರಡನೇ ದಿನದ ಕಾರ್ಯಕ್ರಮಗಳಲ್ಲಿ ಕೌಶಲ್ಯಗಳ ಪ್ರಸ್ತುತಿ, ಕಾರ್ಯತಂತ್ರ ನಿರ್ಮಾಣ, ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಅತ್ಯಾಕರ್ಷಕ ಸ್ಪರ್ಧೆಗಳು ಜರುಗಿದವು. ಬೆಳಿಗ್ಗೆ 9ರಿಂದ ಸ್ಲೈಡ್ ಮತ್ತು ಸರ್ವೈವ್, ಅಚ್ಚರಿಯ ವಿಷಯಗಳೊಂದಿಗೆ ಪ್ರಸ್ತುತಿ ಆಧಾರಿತ ಸವಾಲು, ಸೃಜನಶೀಲತೆ, ಸ್ವಾಭಾವಿಕತೆ ಮತ್ತು ತ್ವರಿತ ಚಿಂತನೆಯನ್ನು ಪರೀಕ್ಷಿಸುವುದು, ಆತ್ಮವಿಶ್ವಾಸ ಮತ್ತು ಸಂವಹನ ಕೌಶಲ್ಯವನ್ನ ಪ್ರೋತ್ಸಾಹಿಸುವುದು, ಸಂವಾದಾತ್ಮಕ ಮತ್ತು ಮನರಂಜನೆ ಇವೆಂಟ್ ಸ್ವರೂಪ ನೀಡಲಾಗಿತ್ತು. ಬೆಳಿಗ್ಗೆ 8 ಗಂಟೆಯಿಂದ ಟೆಕ್ ಹರಾಜು ಯುದ್ಧಗಳು, ತಂತ್ರ ಮತ್ತು ಬಿಡ್ಡಿಂಗ್ ಆಧಾರಿತ ತಾಂತ್ರಿಕ ಆಟ, ತಂಡಗಳು, ತಂತ್ರಜ್ಞಾನ ಮತ್ತು ಕಲ್ಪನೆಗಳ ಹರಾಜಿನಲ್ಲಿ ಭಾಗವಹಿಸಲಾಗಿತ್ತು. ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳನ್ನು ಇದು ಸಂಯೋಜಿಸುತ್ತದೆ. ತಂಡದ ಕೆಲಸ ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಉತ್ತೇಜಿಸುತ್ತದೆ. ನಿರ್ಮಾಣ್ 2K26 ವಿದ್ಯಾರ್ಥಿಗಳು ತಾಂತ್ರಿಕ ಮತ್ತು ಸಂವಹನ ಆಧಾರಿತ ಚಟುವಟಿಕೆಗಳ ಮೂಲಕ ಕಲಿಯಲು, ಸ್ಪರ್ಧಿಸಲು, ಸಹಯೋಗಿಸಲು ಮತ್ತು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಒದಗಿಸಿತು. ಈ ಉತ್ಸವದ ನಿರ್ವಹಣೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ SR ಪಾಟೀಲ್ ಮತ್ತು ಉಪ ಪ್ರಾಚಾರ್ಯರಾದ ಡಾಕ್ಟರ್ SR ಹೊಟ್ಟಿ ಮತ್ತು ಡಾಕ್ಟರ್ ಭಾರತಿ ಹರ್ಸೂರ್ ನಿರ್ವಹಿಸಿದರು. ಉತ್ಸವದ ಸಂಯೋಜಕರಾಗಿ ಪ್ರೊಫೆಸರ್ ಜಯಪ್ರಕಾಶ್ AK ಅವರು ವಹಿಸಿದರು. ಸಂಚಾಲಕರಾಗಿ ಪ್ರೊಫೆಸರ್ ಶಿವರಾಜ್ K ಇಂಗನ್ಕಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬಿಜಾಪುರ್, ಡಾಕ್ಟರ್ ಸುಜಾತಾ D ಪಾಟೀಲ್, ಡಾಕ್ಟರ್ ಸೌಮ್ಯ, ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ ಹಾಗೂ ಪ್ರೊಫೆಸರ್ ಅಶ್ವಿನಿ ಹತ್ತಿ ಅವರು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ, ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ S ಚಿಂಚೋಳಿ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರಾದ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ನಾಗೇಂದ್ರ S ಮಂಠಾಳೆ, ಡಾಕ್ಟರ್ ರಜನೀಶ್ S ವಾಲಿ, ಡಾಕ್ಟರ್ ಮಹದೇವಪ್ಪ ವಿ ರಾಂಪುರೆ, ಡಾಕ್ಟರ್ ಶರಣಬಸಪ್ಪ R ಹರ್ವಾಳ್, ಸಾಯಿನಾಥ್ N ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, ಅನಿಲ್ ಕುಮಾರ್ S ಮರಗೋಳ್, ಡಾಕ್ಟರ್ ಕಿರಣ್ A ದೇಶ್ಮುಖ್, ನಾಗಣ್ಣ S ಘಂಟಿ, ನಿಶಾಂತ್ ಜಿ ಏಲಿ, ಪ್ರಾಂಶುಪಾಲರಾದ ಡಾಕ್ಟರ್ SR ಪಾಟೀಲ್, ಅಕಾಡೆಮಿಕ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ SR ಹೊಟ್ಟಿ, ಅಡ್ಮಿನಿಸ್ಟ್ರೇಟಿವ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಭಾರತಿ ಹರ್ಸೂರ್, ಕನ್ವೀನರ್ ಪ್ರೊಫೆಸರ್ ಜಯಪ್ರಕಾಶ್ AK, ಕೋಆರ್ಡಿನೇಟರ್ಸ್ ಪ್ರೊಫೆಸರ್ ಶಿವರಾಜ್ K ಇಂಗನ್ಕಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ್ ಬಿಜಾಪುರ್, ಡಾಕ್ಟರ್ ಸುಜಾತಾ D ಪಾಟೀಲ್, ಡಾಕ್ಟರ್ ಸೌಮ್ಯ ಪೆದ್ದಿ, ಪ್ರೊಫೆಸರ್ ಅಕ್ಷಯ್ ಅಸ್ಪಲ್ಲಿ, ಪ್ರೊಫೆಸರ್ ಅಶ್ವಿನಿ ಹತ್ತಿ, ಟೆಕ್ನೋವಿಷನ್ ಕೋಆರ್ಡಿನೇಟರ್ಸ್ ಡಾಕ್ಟರ್ ಪವನ್ ರಂಗದಾಳ್, ಡಾಕ್ಟರ್ ರಾಕೇಶ್ ಉಡೇರ್, ಸ್ಟೂಡೆಂಟ್ ಕೋಆರ್ಡಿನೇಟರ್ ತಿಪ್ಪಣ್ಣ ನಾಟಿಕಾರ್, ಪ್ರೀತ್ ಮೆಹ್ತಾ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇವತ್ತು ನಮ್ಮ ನಿರ್ಮಾಣ 2026 ಟೆಕ್ನೋ ಕಲ್ಚರಲ್ ಫೆಸ್ಟ್ ಎರಡನೇ ದಿನ. ಸೆಕೆಂಡ್ ಡೇ ವಿ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ಎಥ್ನಿಕ್ ವಾಕ್ ಫ್ರಮ್ 10:30 ಆ್ಯಂಡ್ ಮೀನ್ ವೈಲ್ ಮೆನಿ ಮೋರ್ ಕಲ್ಚರಲ್ ಆಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್ ಇನ್ ಅವರ್ ಕ್ಯಾಂಪಸ್. ಇಟ್ಸ್ ಅ ಬ್ಯಾಂಜೋ, ನಾಸಿಕ್ ಡೋಲ್ ಆ್ಯಂಡ್ ಮಿನಿ DJ is also going on. And apart from that, excited one more event has been happened. There is a Auto Expo. And evening hours we have many more cultural activities by the students.
they are very with proud and respectedly they will walk on the stage. It is a ramp walk with the theme of Mahabharata, and there afterwards we have a DJ by Sana Dubai, and this is the cultural event we are celebrating today. ಇವತ್ತಿನ ದಿನ PD ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಾವು ನಿರ್ಮಾಣ್ 2026 ಕಲ್ಚರಲ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಕಾಲೇಜಿನ ಪ್ರತಿ ವರ್ಷದ ವಾರ್ಷಿಕ ಹಬ್ಬ. ಇವತ್ತಿನ ದಿವಸ ಸುಮಾರು 4,000 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಿನ್ನೆನೂ ಭಾಗವಹಿಸಿದ್ರು, ಇವತ್ತು ಭಾಗವಹಿಸ್ತಾ ಇದ್ದಾರೆ. ಅದ್ರ ಜೊತೆ ನಾವು ಎತ್ನಿಕ್ ರ್ಯಾಂಪ್ ವಾಕ್ ಅಂತ ಮಾಡ್ತೀವಿ. ಇದರಲ್ಲಿ ಅಂದರೆ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ವಿದ್ಯಾರ್ಥಿಗಳು ಮಿಂಚಿದ್ರು. ಇವನ್ ಬರೀ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಮಾತ್ರವಲ್ಲ, ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಇಲ್ಲಿನ ಟೀಚರ್ಗಳು ಕೂಡ ವಿದ್ಯಾರ್ಥಿಗಳ ಜೊತೆ ಒಂದುಗೂಡಿ ಈ ನಮ್ಮ ನಿರ್ಮಾಣ 2026 ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ. So all of these 4 years I have enjoyed the most. Teachers have been so supportive. I have gained confidence. I have gained a lot of courage to speak on the stage. Also during these Nirman events, every coordinator, every teacher coordinator, faculty, they have been so supportive. And also teachers were very active, very energetic, and also accepting every whatever we present them. ಇವತ್ತು ನಮ್ಮದು ನಿರ್ಮಾಣ 2026 PD ಕಾಲೇಜ್ದು 2ನೇ ದಿನ. ಇವತ್ತು ಬೆಳಗ್ಗೆ 10 ಎತ್ನಿಕ್ ಡೇ. ಅಲಾಂಗ್ ವಿತ್ ದಟ್ ನಮ್ಮ ಒಂದು ಆಟೋ ಎಕ್ಸ್ಪೋ ಮಾಡಿದ್ದೇವೆ ಔಟ್ ಕ್ಯಾಂಪಸ್ಸಲ್ಲಿ. ಆಲ್ ಹೈ ಆ್ಯಂಡ್ ವೆಹಿಕಲ್ಸ್, BMW, Audi, ಇವನ್ ಮಾಡಿಫೈಡ್ ಜೀಪ್, ಒಂದು ಜೀಪ್ ಕಮ್ಯುನಿಟಿ ಇದು ಇದೆ ಅವ್ರದ್ದೊಂದು ಕ್ಲಬ್. ಅವರ ಪಾರ್ಟಿಸಿಪೇಟ್ ಮಾಡಿ ದೇ ಹ್ಯಾವ್ ಡಿಸ್ಪ್ಲೇಡ್ ಸಮ್ ಸ್ಟಂಟ್ ಆ್ಯಕ್ಷನ್ನು ಇದು ಮಾಡಿದ್ದಾರೆ ಅಲ್ಲಿ. ಹಾಗೆ ವಿಂಟೇಜ್ ವೆಹಿಕಲು ಒಂದು 3-4 ವಿಂಟೇಜ್ ವೆಹಿಕಲು ತಂದಿದ್ದಾರೆ. ಹಾಗೆ ಇವರೆಲ್ಲ ಬುಲೆಟ್ ಶೋರೂಮ್ ಅವರು ತಮ್ಮ ನ್ಯೂ ಬೈಕ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅದ್ರ ಜೊತೆ ಆ್ಯಡಿನ್ ಮತ್ತು ಒಂದು ಬ್ಯಾಂಜೋ ಮಿನಿ DJ ಇವೆಂಟು ಅದ್ರ ಸಂಘಟ ಬರ್ತಾ ಇದೆ. ಸ್ಟೂಡೆಂಟ್ಸ್ ಎಲ್ಲ ಈ ಇವೆಂಟ್ ಎಂಜಾಯ್ ಮಾಡ್ತಾ ಇದ್ದಾರೆ. ಈವ್ನಿಂಗ್ ನಮ್ಮದು ಮೇನ್ ಸಂಜೆ 6 ಗಂಟೆಗೆ ದ ಮೇನ್ ಸ್ಟ್ರೀಮ್ DJ ವಿಲ್ ಬಿ ದೇರ್ ಇನ್ ದಿಸ್ ಓಪನ್ ಥಿಯೇಟರ್ ಆಫ್ PD. ಥ್ಯಾಂಕ್ ಯು. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ನಗರದ ಹೊಸ ಬಡಾವಣೆಯಲ್ಲಿ ಇರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅಧಿಕ ಮಾಸದ ಅಂಗವಾಗಿ ಇಂದು ಮಹಾಗಣಪತಿಗೆ ಮಹಾಭಿಷೇಕ, ದುರ್ಗಾ ಸಪ್ತಶತಿ ಹೋಮ, ಚಂಡಿ ಹೋಮ, ಬಲಿ ಮತ್ತು ಪೂರ್ಣಾಹುತಿ ನೆರವೇರಿಸಲಾಯಿತು. ಅಧಿಕ ಮಾಸದ ಅಂಗವಾಗಿ ಮೇ 17ರಿಂದ ಜೂನ್ 15ರವರೆಗೆ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ಮಹಾಭಿಷೇಕ ಮತ್ತು ಗಣಪತಿ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ನಿಮಿತ್ತ ದಿನಾಂಕ 23ನೇ ಮೇ 2026 ಶನಿವಾರದಂದು ಬೆಳಿಗ್ಗೆ 7 ಗಂಟೆಗೆ ಪ್ರಾತಃ ಕಾಲ ಪೂಜೆ, ಮಹಾಗಣಪತಿಗೆ ಮಹಾಭಿಷೇಕ ಮತ್ತು ದುರ್ಗಾ ಸಪ್ತಶತಿ ಹೋಮ, ಚಂಡಿ ಹೋಮ, ಬಲಿ ಪೂರ್ಣಾಹುತಿ ಆಶೀರ್ವಾದಗಳಿಂದ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರಾದ ಸುಭಾಷ್ ಕಮಲಾಪುರ್ಕರ್, ಅಧ್ಯಕ್ಷರಾದ ಸಾವಿತ್ರಿ ಕುಳಗೇರಿ, ಅರ್ಚಕರಾದ ಅವಿನಾಶ್ ಆಚಾರ್ಯ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. विप्रदं मुनिं संवस्थितौ स्वाहा यथार्हन्तेन संविदम् उपविष्टौ कराक्ताचक्षुर्वैश्यवाक्तिवौ स्वाहा. ಇವತ್ತಿನ ದಿವಸ ಅಧಿಕ ಮಾಸ ಪ್ರಯುಕ್ತವಾಗಿ ಈ ಅಧಿಕ ಮಾಸ ಬರುವುದು 3 ವರ್ಷಕ್ಕೊಮ್ಮೆ. ಈ ಅಧಿಕ ಮಾಸ ಪ್ರಯುಕ್ತವಾಗಿ ಇವತ್ತಿನ ದಿವಸ ಶ್ರೀ ಬಸವೇಶ್ವರ ಕಾಲನಿ ಗಾಣದೇವದ ಬಡಾವಣೆಯಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ವತಿಯಿಂದ ಅಧಿಕ ಮಾಸ ಪ್ರಯುಕ್ತವಾಗಿ 3 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 21, 22, 23, 21ನೇ ತಾರೀಕು ಈ ಕಾರ್ಯಕ್ರಮದ ಹೆಸರು ಶ್ರೀ ಗಣೇಶ ಪಂಚಾಯತನ. ಕಾರ್ಯಕ್ರಮದ ವಿವರಗಳು: 21ನೇ ತಾರೀಕು ಮಹಾಗಣಪತಿ ಹವನ ಮತ್ತು ಎಲ್ಲರ ಆರೋಗ್ಯಕ್ಕಾಗಿ ಸೂರ್ಯ ಹೋಮ. 2ನೇ ದಿವಸ ರುದ್ರ ಹೋಮ ಮತ್ತು ಹವಮಾನ ಹೋಮ. ಇವತ್ತು 3ನೇ ದಿವಸ ಕಾರ್ಯಕ್ರಮ ನೆರವೇರುತ್ತಿದೆ. ಇವತ್ತಿನ ದಿವಸ ಶ್ರೀ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕಾ ಸ್ವರೂಪಿಣಿ ಶ್ರೀ ಚಂಡೀ ಪರಮೇಶ್ವರಿ ದೇವತಾ ಪ್ರೀತ್ಯರ್ಥವಾಗಿ, ಇದು ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ದಿವಸ ಚಂಡಿ ಹವನ ನಡೀತಾ ಇದೆ.
ಇಲ್ಲಿವರೆಗೂ ಮಹಾಗಣಪತಿಗೆ ಮಹಾಭಿಷೇಕ, ಆವಾಹಿತ ದೇವತಾ ಷೋಡಶೋಪಚಾರ ಪೂಜಾ, ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಮತ್ತು ನವಗ್ರಹ ಹೋಮ, ಚಂಡಿ ಹೋಮ ಪ್ರಾರಂಭವಾಗುತ್ತಿದೆ. ಈ ಒಂದು ಬಡಾವಣೆಯಲ್ಲಿ ಗಾಣದೇವತೆ ಮಂದಿರ ಮತ್ತು ಗಣಪತಿ ದೇವಸ್ಥಾನ, ಈ ಒಂದು ಇದರಲ್ಲಿ ನಮ್ಮ ಸಾವಿತ್ರಿ ಕುಳಗೇರಿ ಮೇಡಮ್ ಅವರಿಗೆ ಮೊದಲೆಲ್ಲ ಸಾವಿತ್ರಿ ಟೀಚರ್ ಅಂತ ಹೇಳ್ತಿದ್ವಿ. ಅವ್ರು ಮೊದಲು ಟೀಚರ್ ಅಂತ ಮಾಡಿ ಮುಂದೆ ಇಲ್ಲಿ ಸಾವಿತ್ರಿ ಕುಳಗೇರಿ ಅವರು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದಾರೆ. ಈ ಒಂದು ಹೋಮ ಇದು ಕೇವಲ ಒಂದು ಕಾಲನಿಗಲ್ಲ, ಇಡೀ ವಿಶ್ವಕ್ಕೆ ಇದರಿಂದ ಲಾಭ ಆಗ್ತದೆ. ಇದರಲ್ಲಿ ವಿಜ್ಞಾನ ಇದೆ, ಆಧ್ಯಾತ್ಮಿಕ ಇದೆ, ಇದು ವೈಜ್ಞಾನಿಕವಾಗಿದೆ. ಈ ಒಂದು ಹೋಮ ಮಾಡೋದು ನಮಗೆಲ್ಲ ಅತ್ಯಂತ ಖುಷಿ ಕೊಟ್ಟಿದೆ. ಅದು ಕೆಲವರಿಗೆ ಹೋಮ ಮಾಡೋದ್ರ ಬಗ್ಗೆ ತಪ್ಪು ಕಲ್ಪನೆ ಇದೆ. ನಾವು ಭೋಪಾಲ್ ದುರಂತ ನೋಡಿದಾಗ ಅಲ್ಲಿ ಯಾರ ಮನೆಯಲ್ಲಿ ಪ್ರತಿನಿತ್ಯ ಹೋಮ ಹವನ ನಡೀತಿತ್ತು, ಅಲ್ಲಿ ಸುತ್ತಮುತ್ತ ಯಾರಿಗೂ ಏನೂ ಆಗಿರಲಿಲ್ಲ. ಆ ಒಂದು ಶಕ್ತಿ ಇದೆ. ಈ ಹೋಮ ಮಾಡೋದ್ರಿಂದ ಇಡೀ ವಿಶ್ವಕ್ಕೆ ಲಾಭ ಆಗ್ತದೆ. ಅದರ ಅಧಿಕ ಮಾಸ ಮುಂದಿನ ದಿನಗಳು ಏನು ಬರ್ತವೆ, ಈಗ ಅದಕ್ಕಿಂತ ಮೊದಲೇ ಪ್ರಿಕಾಷನರಿ ಅಂದಂಗ ಕೆಟ್ಟ ದಿನಗಳು ಬರ್ತವೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಕಾಲನಿಗೆ, ನಮ್ಮ ಜನರಿಗೆ ಯಾರಿಗೂ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಕಷ್ಟಗಳು ದೂರ ಆಗ್ತವೆ. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಕಾಲನಿಯಲ್ಲಿ ಶ್ರೀ ಗಾಣದೇವತೆಯ ಆವರಣದಲ್ಲಿರುವ ವರಸಿದ್ಧಿ ವಿನಾಯಕನ ದೇವಸ್ಥಾನದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ 3 ದಿನ ಪ್ರಯುಕ್ತ ಗಣ ಹೋಮ ನಡೀತಾ ಇದೆ. ಪ್ರತಿಯೊಂದು ಸೂರ್ಯ ಹೋಮ ಮತ್ತು ಪವಮಾನ ಹೋಮ. ಇವತ್ತಿನ ದಿವಸ ವಿಶೇಷವಾಗಿ ಅಂದ್ರೆ ಚಂಡಿ ಹೋಮ ಇವತ್ತು 3ನೇ ದಿವಸವಾಗಿದ್ದು, ಈ ಕಾರ್ಯಕ್ರಮವನ್ನು ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವ ಮುಖಾಂತರ ಈ ಒಂದು ತಿಂಗಳ ಪರ್ಯಂತ ಇರುತ್ತದೆ. ಅದಕ್ಕೋಸ್ಕರ ನಾವೆಲ್ಲ ಈ ಬಡಾವಣೆಯ ಹಿರಿಯರು ಮತ್ತು ಎಲ್ಲ ತಾಯಂದಿರು ಸೇರಿ ಮತ್ತು ನಮ್ಮ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ವಿಶ್ವಕ್ಕೆ ಜಯವಾಗಲಿ ಅನ್ನೋಂಥದ್ದು ವಿಷಯ ನಾವು ಇಟ್ಕೊಂಡು ಇವತ್ತಿನ ದಿವಸ ಈ ಹೋಮ ಮಾಡ್ತಾ ಇದ್ದೀವಿ 3 ದಿವಸ ಪರ್ಯಂತ. ಹೀಗಾಗಿ ಎಲ್ಲರಿಗೂ ನಾನು ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಮತ್ತು ಎಲ್ಲರಿಗೂ ಧನ್ಯವಾದ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಮತ್ತು ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ವಿದ್ಯಾರ್ಥಿ ರತ್ನ ಮತ್ತು ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ 11ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿದ್ಯಾರ್ಥಿ ರತ್ನ ಮತ್ತು ಸಾಧಕ ರತ್ನ 2026 ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 23ನೇ ಮೇ 2026ರಂದು ಮುಂಜಾನೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ಡಾಕ್ಟರ್ ಸುರೇಶ್ ಶರ್ಮಾ, ಅಧೀಕ್ಷಕಾಭಿಯಂತರರು, ಲೋಕೋಪಯೋಗಿ ಇಲಾಖೆ ವೃತ್ತ ಕಲಬುರಗಿ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಅಮರೇಶ್ವರಿ ಬಾಬುರಾವ್ ಚಿಂಚನ್ಸೂರ್, ಅಧ್ಯಕ್ಷರು ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಚಿತ್ತಾಪುರ್ ಇವರು ವಹಿಸಿದ್ದರು. ಸಾಧಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲು ನೀಲ್ಕಂಠರಾವ್ ಮುಲ್ಗೆ, ಹಿರಿಯ ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದರು. ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲು ಕಲಬುರಗಿಯ ಉದ್ದಿಮೆದಾರರಾದ ಅಭಿಷೇಕ್ ಬಾಲಾಜಿ ಹಾಗೂ RCH ಆರೋಗ್ಯ ಇಲಾಖೆಯ ಕಲಬುರಗಿಯ ಡಾಕ್ಟರ್ ಸಿದ್ದು ಪಾಟೀಲ್ ಆಗಮಿಸಿದ್ದರು. ವಿಶೇಷ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಹಾಗೂ ಬೆಂಗಳೂರಿನ ಚಲನಚಿತ್ರ ನಟಿ ಕಾವ್ಯ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ಯಾಮ್ ಸೆರಾಮಿಕ್ಸ್ ವತಿಯಿಂದ
ಪ್ರಶಾಂತ್ ಪಾಟೀಲ್, ಸಮೃದ್ಧಿ ಡೆವಲಪರ್ಸ್ ವತಿಯಿಂದ ಪ್ರಶಾಂತ್ ಪಾಟೀಲ್, ಫ್ರೆಶ್ಕೋ ಗೋಲಿ ಸೋಡಾ ಶಿವಯೋಗಿ ಎಂಟರ್ಪ್ರೈಸಸ್ ನ ಮಾಲೀಕರಾದ ಶ್ರುತಿ ಹತ್ತಿ, ವಾಸವಿ ಡೆವಲಪರ್ ಬೀದರ್ನ ಡೈರೆಕ್ಟರ್ ಮತ್ತು ಯುವ ಉದ್ದಿಮೆದಾರರಾದ ನಾಗೇಶ್ ಪಾಟೀಲ್ ಅಷ್ಟೂರ್, ಅಬಕಾರಿ ಇಲಾಖೆಯ ಡಾಕ್ಟರ್ ಸುರೇಂದ್ರ ನರೋಣಾಕರ್, ಕರ್ನಾಟಕ ಸರ್ಕಾರದ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಉಪಾಧ್ಯಕ್ಷರಾದ ವಿಜಯಕುಮಾರ್ ಎಸ್ ಕಟ್ಟಿಮನಿ, ಕಲ್ಯಾಣ ಕರ್ನಾಟಕ ಜಂಗಮ ಯುವ ಪಡೆ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸಂಪತ್ ಜೆ ಹಿರೇಮಠ್, ಕಲಬುರಗಿಯ ಶಿಕ್ಷಕರಾದ ಜಯಶ್ರೀ ಬಿರಾದಾರ್, ಸಹಾರಾ ಐಟಿಐ ಕಾಲೇಜ್ ಕಲಬುರಗಿಯ ಪ್ರಾಂಶುಪಾಲರಾದ ಎಂಎ ಸಿದ್ದಿಕಿ, ಕಲಬುರಗಿಯ ಉದ್ದಿಮೆದಾರರಾದ ಸುಪ್ರಿಯಾ ಎ ಮಠಪತಿ, ಅಲ್ಲಮಪ್ರಭು ಮಠಪತಿ, ಜೆಡಿಎಸ್ನ ಯುವ ಮುಖಂಡರಾದ ಭೀಮರಾವ್ ಎಸ್ ಹಳ್ಳಿ ಜೇವರ್ಗಿ, ಶರಣು ಜಮಾದಾರ್ ಆಗಮಿಸಿದ್ದರು. ಇದೇ ವೇಳೆ ರೇವಣಸಿದ್ದ ಫುಲಾರಿ, ಲಕ್ಷ್ಮೀ ಕೋರೆ, ಅಶ್ವಿನಿ ಚೌಹಾಣ್, ಅನ್ನಪೂರ್ಣ ರಾಚಣ್ಣ ಸಂಗೋಳಗಿ, ಪ್ರಿಯಾ ಗಡ್ಡಾಳೆ, ಡಾಕ್ಟರ್ ಜಗನ್ನಾಥ್ ಮುತ್ತಂಗಿ, ಶರಣಮ್ಮ ಎಂ ಬಚ್ಚನ್, ಕುಮಾರಿ ರಾಜೇಶ್ವರಿ ಸಾಹು, ಕುಮಾರಿ ಮಾಲಾ ದಣ್ಣೂರು, ರೂಪಾದೇವಿ ಜೆ ಹಿರೇಮಠ್, ಸುಮಾ ಎಸ್ ಕವಲ್ದಾರ್, ಶಾಹಿನ್ ಎಸ್, ಡಿಕೆ ಚಂದ್ರಕಲಾ, ಅಶೋಕ್ ಕುಮಾರ್ ಎನ್ ಉಪ್ಪಿನ್, ದಿನೇಶ್ ನಾಯಕ್, ಅನಿಲ್ ನೈಕೋಡಿ, ಪ್ರಶಾಂತ್ ಈರಣ್ಣ ಕಂಬಾರ್, ಶರಣು ತೇಗಲತಿಪ್ಪಿ, ಸಂಕೇತ್ ಹೆಗಡೆ, ಕುಮಾರಿ ವರ್ಷಿಣಿ ಎಸ್ ಪತ್ತಾರ್ ಹಾಗೂ ನಜ್ಮಾ ಮೇಡಂ ಇವರಿಗೆ ಸಾಧಕ ರತ್ನ 2026 ಪ್ರಶಸ್ತಿ ನೀಡಲಾಯಿತು. ಇನ್ನು ಪಿಯುಸಿ ವಿದ್ಯಾರ್ಥಿಗಳಾದ ಶ್ರೇಯಾ ಎಂ ಪಾಟೀಲ್, ಮಲ್ಲಮ್ಮ ಮಡಿವಾಳಪ್ಪ ಕಂಬಾರ್, ಶಿವಾನಿ ಮಲ್ಲಿಕಾರ್ಜುನ್, ಹಜಿರಾ ಫಾತಿಮಾ ಶೇಖ್ ಬಶೀರ್, ವಿಜಯಲಕ್ಷ್ಮಿ ಗಂಗಾಧರ್, ಕಾಂಚನಾ ರತನ್ ಕುಮಾರ್ ಸಂಗಮ್, ಭಕ್ತಿ ವಿಕ್ರಮ್ ದರ್ಶನಾಪುರ್, ಐಶ್ವರ್ಯ ಸಂಜಯ್ ಕಲ್ಶೆಟ್ಟಿ, ವೈಷ್ಣವಿ ಶಿವರಾಜ್ ಪಾಟೀಲ್, ನಿರ್ಮಲಾ ಸಂತೋಷ್ ಯಲ್ಗಾರ್, ಪವಿತ್ರ ಶಾಂತಲಿಂಗಪ್ಪ, ನಾಗರಾಜ್ ತಂದೆ ಗಾಳಪ್ಪ ಪೂಜಾರಿ, ಸ್ನೇಹ ತಂದೆ ಮಹೇಶ್ ಬಿರಾದಾರ್, ಅಮೂಲ್ಯ ಜಳಕಿ, ಕವಿತಾ ಹುಲೆಪ್ಪ ಹಾಗೂ ಪ್ರಕೃತಿ ಗುಂಡಪ್ಪ ಇವರಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಾದ ಕೀರ್ತಿ ಆರ್ ಕಂಬಾಳಿಮಠ್, ಕುಮಾರಿ ಪ್ರಿಯದರ್ಶಿನಿ ತಂದೆ ಬಸವರಾಜ್ ಯಾಳಗಿ, ಸಮೀಕ್ಷಾ ವಿಕಾಸ್ ಗಡ್ಡಾಳೆ, ಹರೀಶ್ ಪೊದ್ದಾರ್, ಗಂಗಾಧರ್ ತಂದೆ ದೊಡ್ಡಪ್ಪ ನಂದೂರ್, ಆಕಾಶ್ ಜಗನ್ನಾಥ್ ಮಂಠಾಳೆ, ಅನುರೂಪ ಸ್ವಾಮಿ, ಭೀಮಾಬಾಯಿ ಶಿವಕುಮಾರ್, ಅಕ್ಷತಾ ಸಂತೋಷ್ ಕುಮಾರ್ ಆರ್ಯ, ಖುಷಿ ಶ್ಯಾಮ್ ಸುಂದರ್ ಮಠಪತಿ, ಕೀರ್ತಿ ರೇವಣಸಿದ್ದಪ್ಪ ಪಾಟೀಲ್, ಚೇತನಾ ಚಂದ್ರಕಾಂತ್ ಕುಲಕರ್ಣಿ, ಅಮೂಲ್ಯ, ಸುಕನ್ಯಾ ಇಟ್ಟಂಗಿಹಾಳ್, ಸಾಯಿ ಶಕ್ತಿ ವಿಕ್ರಮ್ ದರ್ಶನಾಪುರ್, ಶ್ರೇಯಾ ಸಂತೋಷ್ ಡಿಗುಂಕರ್, ಸೌಜನ್ಯ ಅಶೋಕ್ ಹಳಿಗೋದಿ, ಇಲಿಯಾಸ್ ತಂದೆ ತಾಜುದ್ದೀನ್, ಪೃಥ್ವಿರಾಜ್, ಶರಣಬಸಪ್ಪ ಎಸ್ ಯಡವಾಡ್, ಸೌಮ್ಯ ಶರಣಗೌಡ ಪಾಟೀಲ್, ನಿಶಾಂತ್ ತಂದೆ ಭೀಮಗೌಡ ಸನಗುಂದ್ ಹಾಗೂ ವೈಷ್ಣವಿ ದತ್ತರಾವ್ ಉಪಾರ್ ಇವರಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಲಾ ತಂಡಗಳಾದ ಪ್ರಿಯಾ ನೃತ್ಯಾಲಯ ಕಲಾ ಸಂಸ್ಥೆ ಕಲಬುರಗಿಯ ಪ್ರಿಯಾ ಗಡ್ಡಾಳೆ, ಮುತ್ತಣ್ಣ ಶರಣಮ್ಮ ಬಾಗೋಡಿ ಯಕ್ಷಗಾನ ಕಲಬುರಗಿ, ಡಿ ಡ್ಯಾನ್ಸ್ ಗ್ರೂಪ್ ದಿನೇಶ್ ನಾಯಕ್ ಮಾಸ್ಟರ್, ಮನಸ್ವಿ ಸಾಂಸ್ಕೃತಿಕ ಹಾಗೂ ನೃತ್ಯ ಕಲಾ ಸಂಸ್ಥೆಯ ವಿಕ್ರಮ್ ಮಾಸ್ಟರ್, ಶಾಂತಲೆ ಸಾಂಸ್ಕೃತಿಕ ನೃತ್ಯ ಕಲಾ ಸಂಸ್ಥೆಯ ವರ್ಷಿಣಿ ಆರ್ ಪತ್ತಾರ್, ತ್ರಿಷಾ ಭರತನಾಟ್ಯ ತಂಡದ ಅಶ್ವಿನಿ ಚೌಹಾಣ್, ಪ್ರಶಾಂತ್ ಕಂಬಾರ್ ತಬಲಾ ತಂಡ ಹಾಗೂ ಮೈಲಾರಲಿಂಗಯ್ಯ ಡೊಳ್ಳು ಕುಣಿತದ ತಂಡದವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರ್ಗಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಗುರು ಬಂಡಿ, ಮುತ್ತಣ್ಣ ಭಾಗೋಡಿ ಬಚ್ಚನ್, ರಮೇಶ್ ಯಾಳಗಿ, ಮನೋಹರ್ ಬೀರ್ನೂರ್, ಅಣ್ಣಾರಾವ್ ಮತ್ತಿಮೂಡು, ವಿಕ್ರಮ್ ಗೋಕುಲ್ಕರ್, ಈಶ್ವರ್ ಹೆಗ್ಗಾ, ಸಾಗರ್ ಬಾವಿ, ಪ್ರದೀಪ್ ಓಂಕಾರ್, ಸಚಿನ್ ಪೂಜಾರಿ, ಅನಿಲ್ ಬಂಡಿ, ಶಿವಕುಮಾರ್ ಕೊಡಸಾಲಿ, ಶರಣು ಪಾಟೀಲ್, ಪ್ರಶಾಂತ್ ಓಂಕಾರ್, ಸಂಗಮೇಶ್ ಶಾಳಗಿ, ಶಿವಕುಮಾರ್ ಪಾಟೀಲ್, ಸಚಿನ್ ಕೋರ್ವಾರ್, ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ಮೊಹಮ್ಮದ್ ಖಾನ್, ಬೀರು ಪೂಜಾರಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘದ ವತಿಯಿಂದ 11ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ವಿದ್ಯಾರ್ಥಿ ರತ್ನ ಮತ್ತು ಸಾಧಕ ರತ್ನ 2026 ಪ್ರಶಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನ ವಿಶೇಷ ಏನಂದ್ರೆ ರಂಗಮಂದಿರ ಫುಲ್ ತುಳ್ತಾ ಇತ್ತು. 25 ಜನ ವಿದ್ಯಾರ್ಥಿ SLC ವಿದ್ಯಾರ್ಥಿಗಳಿಗೆ, 25 ಜನ PUC ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕ ರತ್ನ 2026 ಒಂದು 20 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಮಾಡಿ ನನಗೆ ತುಂಬ ಖುಷಿ ಆಗ್ತಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತೀನಿ. ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಬೇಕಂತ ಹೇಳಿ ಕೇಳ್ತೀನಿ. ಧನ್ಯವಾದ. ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಇಂದು ಬಿಜೆಪಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರೊಂದಿಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5 ದೇಶಗಳ ಪ್ರವಾಸ ಯಶಸ್ವಿಯಾಗಿ ಮಾಡಿ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಈ 5 ದೇಶಗಳ ಪ್ರವಾಸದಲ್ಲಿ 3 ದೇಶಗಳು ತನ್ನ ದೇಶದ ಅತ್ಯುನ್ನತ ಗೌರವವನ್ನು ಕೊಟ್ಟು ಇವತ್ತು ಅವರಿಗೆ ಒಂದು ಪದಕವನ್ನು ಕೂಡ ಕೊಟ್ಟಿದ್ದಾರೆ. ಇಡೀ ಜಗತ್ತಿನಲ್ಲಿ ಕೆಲವರು 10 ದೇಶಗಳ ಉನ್ನತ ಗೌರವವನ್ನು ಪಡೆದಿದ್ದಾರೆ, ಕೆಲವರು 2 ದೇಶಗಳ ಗೌರವವನ್ನು ಪಡೆದಿದ್ದರೆ
ಜಗತ್ತಿನ ಮೊಟ್ಟ ಮೊದಲ ಏಕೈಕ ವ್ಯಕ್ತಿ 32 ದೇಶಗಳ ಆ ದೇಶದ ಅತ್ಯುನ್ನತ ಪ್ರಶಸ್ತಿಗೆ ಭಾಜನರಾದಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರು. ಇದು ಯಾವುದೋ ಲಾಬಿಯಿಂದ ಸಿಕ್ಕದಲ್ಲ. ನರೇಂದ್ರ ಮೋದಿಯವರ ನಿರಂತರ ಭಾರತವನ್ನು ಜಗತ್ತಿನ ಮೊದಲನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಪ್ರಯತ್ನದ ಫಲವಾಗಿ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ಅದರ ಅಂಗವಾಗಿ ಜಗತ್ತಿನ 32 ದೇಶಗಳ ತನ್ನ ಅತ್ಯುನ್ನತ ಗೌರವವನ್ನು ಕೊಡಬೇಕು ಅಂತಾದರೆ ಅದು ಎಷ್ಟರ ಮಟ್ಟಿಗೆ ಇಡೀ ಜಗತ್ತಿನ ಮೇಲೆ ನರೇಂದ್ರ ಮೋದಿಜಿಯವರ ಪ್ರಭಾವ ಬೀರಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಯಾವಾಗಲೂ ಕೂಡ ಚಸ್ಮಾ ಹಾಕ್ಕೊಂಡೇ ನೋಡುವಂಥ ಕಾಂಗ್ರೆಸ್ಸಿನ ನಾಯಕರು, ವಿಶೇಷವಾಗಿ ರಾಹುಲ್ ಗಾಂಧಿ, ಕಲಬುರಗಿಯಲ್ಲಿ ಪ್ರಿಯಾಂಕಾ ಖರ್ಗೆ, ಇವರು ಭಾರತ ದೇಶದ ಪ್ರಧಾನಮಂತ್ರಿಯ ವಿದೇಶ ಯಾತ್ರೆಯನ್ನು ಅಣುಕ ಮಾಡುವಂಥದ್ದಕ್ಕೆ ಮೀಸಲಿಡ್ತಾರಲ್ಲ, ಇವರಿಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕಾ ಖರ್ಗೆ ಅವರೇ, ಮೋದಿಯವರು ಭಾರತ ದೇಶದಲ್ಲಿ ಉತ್ಪಾದನೆ ಆಗುವಂಥ ಒಂದು ಚಾಕ್ಲೇಟನ್ನು ಇಟ್ಲಿ ದೇಶದ ಪ್ರಧಾನಮಂತ್ರಿಗೆ ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಲೇವಡಿ ಮಾಡ್ತೀರಿ? ನಿಮ್ಮ ಆಡಳಿತದಲ್ಲಿ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರು ಈ ದೇಶದ ಭೂಭಾಗಗಳನ್ನು ಕೊಟ್ಟರಲ್ಲ. ಪಂಡಿತ್ ನೆಹರು ಅವರು ಜಮ್ಮು ಕಾಶ್ಮೀರದ POKಯನ್ನು ಬಿಟ್ಕೊಟ್ರು. ಚೀನಾಕ್ಕೆ ಅತ್ಯಂತ ದೊಡ್ಡ ಸ್ಥಳವನ್ನು ಬಿಟ್ಕೊಟ್ರು. ಇಂದಿರಾ ಗಾಂಧಿ ಇವತ್ತು ಶ್ರೀಲಂಕಾದ ಹತ್ತಿರ ಇರುವಂಥ ಒಂದು ನಡುಗಡ್ಡೆಯನ್ನು ಬಿಟ್ಕೊಟ್ರು. ಇವತ್ತಿಗೂ ಕೂಡ ಭಾರತದ ಮೀನುಗಾರರು ಅಲ್ಲಿ ಹೋದರೆ ಅವರ ಜೀವಕ್ಕೆ ಭಯ ಇದೆ. ಭಾರತಕ್ಕೆ ಯಾವುದು ಕುತಂತ್ರ ಮತ್ತು ಭಾರತದ ವಿರೋಧ ಇದೆಯೋ ಅಂಥ ಎಲ್ಲ ಪ್ರದೇಶಗಳನ್ನು ನೀವು ಬೇರೆ ದೇಶಕ್ಕೆ ಬಿಟ್ಕೊಟ್ರಿ ನಿಮ್ಮ ಪ್ರಧಾನಮಂತ್ರಿಗಳು. ಅದು ದೊಡ್ಡ ಗಿಫ್ಟಾ ನಿಮಗಾಗಿದ್ರೆ? ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಉತ್ತರಿಸ್ಬೇಕು ಜನರಿಗೆ. ಮೆಲೋಡಿ ಚಾಕ್ಲೇಟ್ ಕೊಡೋದು ಅಂತ ಹೇಳಿದರೆ, ಮೆಲೋಡಿ ಚಾಕ್ಲೇಟ್ ಅದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರೋದು. ನಮ್ಮ ದೇಶದಲ್ಲಿರುವಂಥ ಎಲ್ಲ ಅತ್ಯುತ್ತಮವಾದ ಪ್ರಾಡಕ್ಟ್ಗಳನ್ನು ಇತರ ದೇಶಕ್ಕೆ ಹೋದಾಗ ಅಲ್ಲಿಯ ದೇಶದ ಮುಖ್ಯಸ್ಥರಿಗೆ ಕೊಡೋದು ಒಂದು ವಾಡಿಕೆ. ರೇಷ್ಮೆ ಸೀರೆಯನ್ನು ಕೊಂಡೊಯ್ದಿದ್ದಾರೆ. ಅಸ್ಸಾಂನ ಗುಡ್ಡಗಾಡು ಜನರ ಕಸೂತಿಯ ಕಾರ್ಯದ ಒಂದು ಶಾಲನ್ನು ಕೂಡ ಒಯ್ದಿದ್ದಾರೆ. ಈ ದೇಶದ ಆರಾಧ್ಯ ದೈವ ಭಗವದ್ಗೀತೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನಿಮಗೆ ಅದು ಯಾವುದೂ ಕಣ್ಣಿಗೆ ಕಾಣೋದಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಕೊಟ್ಟಿರೋ ಮೆಲೋಡಿ ಚಾಕ್ಲೇಟ್ ಬಗ್ಗೆ ಟಿಂಗಲ್ ಉಡಾಸಿ ಮಾತಾಡ್ತೀರಿ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ. ಅಂದರೆ ನಿಮಗೆ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಆಗಲಿ ಈ ದೇಶದ ಬಗ್ಗೆ ಆಗಲಿ ನಿಮಗೆ ಗೌರವ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಮೇ 26ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿಕೆ ಸಲಗರ್ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಕಮಲಾಪುರ ತಾಲೂಕಿನ ವಿಕೆ ಸಲ್ಗರ್ ಗ್ರಾಮದಲ್ಲಿ ದಿನಾಂಕ 26 ಮೇ 2026 ಶುಭ ಮಂಗಳವಾರದಂದು ಮಧ್ಯಾಹ್ನ 12 ಗಂಟೆಗೆ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸುತ್ತಿದ್ದು, ಇನ್ನುಳಿದ ಗಣ್ಯ ಅತಿಥಿಗಳು ಆಗಮಿಸುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣಗೌಡ ಡಿ ಪಾಟೀಲ್ XZP, ಡಾಕ್ಟರ್ ರಾಜ್ಕುಮಾರ್ ಸಲಗರ್, ಬಾಬುರಾವ್ ಗರುಡೆ, ಸಂಜೀವ್ ಕುಮಾರ್ ಶೆಟ್ಟಿ XZP, ಬಸವರಾಜ್ ವಾಡದ್, ಬಸವರಾಜ್ ವಾಡೇಕರ್, ಶಾಂತಿವೀರ್ ಬಡಗೇರ್, ಬಲ್ಭೀಮ್ ಸಾಂಗ್ಲಿ ಸೇರಿದಂತೆ ವಿಕೆ ಸಲಗರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. 26/5/2026 ಮಂಗಳವಾರ ಕಮಲಾಪುರ ತಾಲೂಕಿನ ವಿಕೆ ಸಲಗರ್ ಗ್ರಾಮದಲ್ಲಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣದ ಜೊತೆಗೆ ಬುದ್ಧ ಬಸವ ಎರಡೂ ಆ ಮೂರ್ತಿಗಳು ಸಹಿತ ಅನಾವರಣಗೊಳಿಸ್ತಾ ಇದ್ದೇವೆ. ಯಾಕಂದರೆ ಕಾರ್ಡಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅಂತ ಒಂದು ಹಾಕಿದ್ದೇವೆ. ಈ ಒಂದು ಅನಾವರಣ ಕಾರ್ಯಕ್ರಮಕ್ಕೆ ಉದ್ಘಾಟನಕ್ಕಾಗಿ ಸನ್ಮಾನ್ಯ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆಜಿಯವರು ಆಗಮಿಸುತ್ತಿದ್ದಾರೆ.
ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಗೌರವಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ರಾಧಾಕೃಷ್ಣನ್ ದೊಡ್ಡಮನಿಯವರು ಲೋಕಸಭಾ ಸದಸ್ಯರು ಕಲಬುರಗಿ ಇವರು ವಹಿಸಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಬಸವರಾಜ ಮತ್ತಿಮೂಡ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಜ್ಯೋತಿ ಬೆಳಗಿಸುವರು ಸನ್ಮಾನ್ಯ ಶ್ರೀ ಶರಣು ಸರ್ಗರ್ ಶಾಸಕರು ಬಸವ ಕಲ್ಯಾಣ್ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ BR ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಶಾಸಕರು ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರ ಇವರು ಕೂಡ ಭಾಗವಹಿಸುತ್ತಿದ್ದಾರೆ. ಅತಿಥಿಗಳಾಗಿ ಸನ್ಮಾನ್ಯ ಶ್ರೀಮತಿ ವರ್ಷಾ ಆರ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಚಿವರಾಗಿರುವಂಥ ಕರ್ನಾಟಕ ಸರ್ಕಾರದ ರೇವನಾಯಕ್ ಬೆಳಂಗಿ ಸಾಹೇಬರು, ಅದರ ಜೊತೆಗೆ ಸನ್ಮಾನ್ಯ ಶ್ರೀ DG ಸಾಗರ್ ಅವರು ಸಂಚಾಲಕರು ರಾಜ್ಯ ದಲಿತ ಸಂಘರ್ಷ ಸಮಿತಿ, ಈ ಎಲ್ಲ ಗಣ್ಯರ ಜೊತೆಗೆ ಈ ಹಿಂದುಳಿದಂಥ ನಮ್ಮ ಕಲಬುರಗಿ KKRTC ಅಧ್ಯಕ್ಷರಾಗಿರುವಂಥ ಅರುಣಕುಮಾರ್ ಪಾಟೀಲ್ ಅವರು, ಪ್ರವೀಣ್ ಪಾಟೀಲ್ ಹರವಾಳ ಅಧ್ಯಕ್ಷರು ಜಸ್ಕಾಂ ಇವರು ಕೂಡ ಭಾಗವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮಜರ್ ಅಲಂ ಖಾನ್ ಅವರು ಅಧ್ಯಕ್ಷರು ಕೂಡ ಕಲಬುರಗಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹೀಗೆ ಇನ್ನುಳಿದಂಥ ಈ ಅತಿಥಿಗಳು ಈ ಒಂದು ಈ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕೆ ಈ ಒಂದು ಗ್ರಾಮೀಣ ಭಾಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳು ಒಂದು ಪ್ರಾಯೋಗಿಕವಾಗಿ ಪ್ರಚಾರ ಆಗಲಿ ಅನ್ನುವಂಥ ಈ ಕಾರ್ಯಕ್ರಮವನ್ನು ಐತಿಹಾಸಿಕವಾಗಿ ಒಂದು ಭವ್ಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.